ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರುವಂತ ಚಾಣಾಕ್ಷ ರಾಜಕಾರಣಿ. ಇದೀಗ ನಾಯಕತ್ವದ ಬದಲಾವಣೆಗೆ ಹೈಕಮಾಂಡ್ ಮಟ್ಟದಲ್ಲೇ ಸಂದೇಶ ರವಾನೆ ಮಾಡಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ, ನಂದೇ ದರ್ಬಾರ್ ಅಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, 2008ರಲ್ಲೂ ಕೂಡ ನಂದೇ ನೇತೃತ್ವ ಅಂತ ಈಗ ಡಿಕೆ ಆಪ್ತರಿಗೆ ಗುದ್ದು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಡೆಲ್ಲಿಯಲ್ಲಿ ಸಿದ್ದು ಆಡಿದಂಥ ಗೇಮ್ ಏನು, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹೈಕಮಾಂಡ್ ಮಟ್ಟದಲ್ಲೇ ಸಿಎಂ ಕುರ್ಚಿ ಫೈಟ್ಗೆ ಸಿಎಂ ಬ್ರೇಕ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿಕೆ ಶಿವಕುಮಾರ್ ಕೂಡ ಬದ್ಧ. 5 ವರ್ಷವೂ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಪುನರುಚ್ಚಾರ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಕುರ್ಚಿ ಖಾಲಿ ಇದೆಯೀಗ. 2028ರಲ್ಲೂ ನಂದೇ ನೇತೃತ್ವ ಎಂದು ಸಿಎಂ ಸಂದೇಶ ರವಾನೆ. 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್, ರಾಜಕೀಯ ಚತುರ, ಬಹುದೊಡ್ಡ ಆಟಗಾರ, ಆಲ್ರೌಂಡರ್ ಕೂಡ ಹೌದು. ಯಾವಾಗ ಬೌಲಿಂಗ್ ಹಾಕಬೇಕು, ಯಾವಾಗ ಗೂಗ್ಲಿ ಎಸೆಬೇಕು, ಯಾವಾಗ ಡಿಫೆನ್ಸ್ ಮೋಡಿಗೆ ಹೋಗಬೇಕು ಅನ್ನೋದು ಚೆನ್ನಾಗೆ ಅವ್ರಿಗೆ ಗೊತ್ತು. ಎಲ್ಲೆಲ್ಲಿ ಫೀಲ್ಡಿಂಗ್ ನಿಲ್ಲಿಸಬೇಕು ಅನ್ನೋದು ಆಲ್ರೌಂಡರ್ ಸಿದ್ದರಾಮಯ್ಯಗೆ ಕರಗತ ಆಗಿದೆ. ಸಿಎಂ ಬದಲಾವಣೆ ಕೂಗು ಎಬ್ಬಿಸ್ತಿರೋರಿಗೆ ನೇರವಾಗಿಯೇ ಮೆಸೇಜ್ ಪಾಸ್ ಮಾಡಿರೋ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಕಂಪನ ಸೃಷ್ಟಿಸಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಇದೆಯಾ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಪಕ್ಷದಲ್ಲಿ ಗೊಂದಲಗಳು ಇದ್ದೇ ಇದೆ. ಇದೇ ವಿಚಾರದ ಸುತ್ತ ಗಿರಕಿ ಹೊಡೆಯುತ್ತಿದ್ದಾರೆ. ಆದರೆ ಇದೆಲ್ಲವನ್ನು ಕ್ಲಿಯರ್ ಮಾಡಬೇಕಿದ್ದ ಹೈಕಮಾಂಡ್ ಮೌನ ವಹಿಸಿದ ಬಳಿಕ ಇದೀಗ ಖುದ್ದು ಸಿದ್ದರಾಮಯ್ಯನವರೇ ದಾಳ ಉರುಳಿಸಿದ್ದಾರೆ. 5 ವರ್ಷವೂ ನಾನೇ ಸಿಎಂ, ನಂದೇ ಆಡಳಿತ ಅಂತ ವಿರೋಧಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯೀಗ. ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ನೋ ಪವರ್ ಶೇರಿಂಗ್, ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಹೌದು, ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಗೂ ಮೊದಲೇ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. 5 ವರ್ಷವೂ ನಾನೇ ಸಿಎಂ, ಯಾವ ಪವರ್ ಶೇರಿಂಗೂ ಇಲ್ಲ, ಈಗಾಗಲೇ ಒಪ್ಪಿಕೊಳ್ಳೋಕೆ ಹೈಕಮಾಂಡ್ ಹೇಳಿದೆ ಅಂತ ಖಡಕ್ ಆಗಿಯೇ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯೀಗ. ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಅದು ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ನೀವು 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಹೈಕಮಾಂಡ್ನವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನು ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ, ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. 2028ರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆ ಆಗುತ್ತೆ. ದೆಹಲಿಯಲ್ಲೇ ಕುಳಿತು ತನ್ನ ಶಕ್ತಿ ಬಗ್ಗೆ ಸಿಎಂ ಸಂದೇಶ. 5 ವರ್ಷ ಸಿಎಂ ಮಾತ್ರ ಅಲ್ಲ, 2028ರಲ್ಲೂ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ತನ್ನ ಶಕ್ತಿ ಏನು ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. 2023ರಲ್ಲಿ ಹೇಗೆ ಚುನಾವಣೆ ಆಯಿತೋ 2028ರಲ್ಲೂ ನನ್ನದೇ ನೇತೃತ್ವ ಅಂದಿದ್ದಾರೆ. ಸರ್, 2028ಕ್ಕೆ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್. 2028ಕ್ಕೆ ನೀವೇ ಮುನ್ನಡೆಸ್ತೀರಿ ಅಂತ ಹೇಳಿದ್ರಿ ಸರ್. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ. 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಬದಲಾವಣೆ ಬಗ್ಗೆ ರಾಹುಲ್ ಹೇಳಿದ್ರೆ ಅಂತಿಮ ಎಂದ ಸಿಎಂ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಪಾರ್ಟಿ ಡಿಸಿಷನ್. ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ವೇಣುಗೋಪಾಲ್ ಹೇಳ್ಬೇಕು, ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಚರ್ಚೆ ಇಲ್ಲವೇ ಇಲ್ಲ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಗೂ ಮೊದಲು ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನವೊಂದರಲ್ಲಿನ ಮಾತು ಕಿಚ್ಚೆಬ್ಬಿಸಿತ್ತು. ಹೆಚ್ಚಿನ ಶಾಸಕರೇನು ಡಿಕೆ ಬೆಂಬಲಿಸಿಲ್ಲ, ನಾನೇ ಸಿಎಂ ಅಂತಾನೆ ದಾಳ ಉರುಳಿಸಿದ್ರು. ಕೆಲ ಶಾಸಕರು ಡಿಕೆ ಶಿವಕುಮಾರ್ನ ಬೆಂಬಲಿಸುತ್ತಿದ್ದಾರೆ.
ಹೆಚ್ಚಿನ ಶಾಸಕರೇನು DCM DKಗೆ ಬೆಂಬಲಿಸಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಯಾವ ಚರ್ಚೆನೂ ಆಗಿಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನಾನು ಬದ್ಧ. ನಾನಾಗಲಿ DCM DK ಆಗಲಿ ಪಾಲನೆ ಮಾಡಲೇಬೇಕು. DK ಕೂಡ CM ಬದಲಾಗಲಿ ಅಂತ ಹೇಳಿಯೇ ಇಲ್ಲ. 2028ರಲ್ಲೂ ಪಕ್ಷವನ್ನ ನಾನೇ ಮುನ್ನಡೆಸ್ತೇನೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಎಂದ ಸಚಿವ ಸತೀಶ್. ಸಿಎಂ ಸಿದ್ದರಾಮಯ್ಯ ಆಯ್ಕೆ ವೇಳೆ ವೋಟಿಂಗ್ ಆಗಿದೆ, ಅದರ ಆಧಾರದ ಮೇಲೆ ಆಯ್ಕೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ರು. ಆದರೆ ಗೃಹ ಸಚಿವ ಪರಮೇಶ್ವರ್ ಸಂದರ್ಭ ಬಂದಾಗ ಎಲ್ಲವೂ ನಿರ್ಧಾರ ಆಗುತ್ತೆ ಎಂದಿದ್ದಾರೆ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ CM ಮಾಡಿದ್ನಾಗ ವೋಟಿಂಗ್ ಆಗಿದೆ, ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದಾವ ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. CM ಅವರು ಸಿದ್ದರಾಮಯ್ಯ ಅವರು CM ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು CM ಮಾಡಿದ್ದಾರೆ. ಅದನ್ನು ಆಧಾರ ಇಟ್ಕೊಂತ ಅವ್ರು ಹೇಳಿರ್ಬೋದ್ರೆ ನನಗೆ ಹೆಚ್ಚಿದೆ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಆ ಸಂದರ್ಭ ಈಗಿದೆಯಾ ಸರ್? ಸಂದರ್ಭದ ವಿಷಯನೇ ಆಗ್ತಿರೋದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಆಗ್ತಿರುವಂತ ಚರ್ಚೆಗಳು, ಹೇಳಿಕೆಗಳು, ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಇನ್ನು ಸಚಿವ ಎಚ್ ಸಿ ಮಹದೇವಪ್ಪ MLC ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ 5 ವರ್ಷ CM ಸಿದ್ದರಾಮಯ್ಯನವರೇ ಇರುತ್ತಾರೆ ಎಂದಿದ್ದಾರೆ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. When the Honorable Chief Minister himself has very clearly said, I am the Chief Minister, I will continue as Chief Minister, I will complete 5 years ಅಂತ ಹೇಳಿದ್ಮೇಲೆ where is the scope for discussions? That is the end of it. ಮತ್ತೊಂದು ಕಡೆ ಬದಲಾವಣೆ ಸುದ್ದಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಗೊಂದಲ ಆಗದಂತೆ ರಾಹುಲ್ ಗಾಂಧಿಯೇ ಸೂಚನೆ ನೀಡುವ ಸಾಧ್ಯತೆಗಳಿವೆ. ಬಿಹಾರ ಚುನಾವಣೆ ಮೇಲೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫೋಕಸ್ ಮಾಡಿದ್ದು ಅಹಿಂದ ಸಮುದಾಯವನ್ನೇ ನಂಬಿದೆ. ಬಿಹಾರದಲ್ಲಿ ನಾವು ಹಿಂದುಳಿದ ಪರ ಅಂತ ಪ್ರಚಾರ ಸಾಧ್ಯತೆ ಇದೆ. ಹೀಗಾಗಿ CM ಬದಲಾವಣೆ ವಿಚಾರ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.